ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಬಹು ಒಳ್ಳೆಯದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ 31ರಲ್ಲಿ ನಾವು ನೋಡುವುದಾದರೆ, ದೇವರು ತನಗಾಗಿ ಮಾಡಿದ್ದನ್ನೆಲ್ಲ ನೋಡಲಾಗಿ ಈಗೋ ಅದು ಬಹಳ ಒಳ್ಳೆಯದಾಗಿತ್ತು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಯಿತು. ಪ್ರಿಯರೇ, ಇಲ್ಲಿ ನಾವು ಗಮನಿಸುವುದೇನಪ್ಪ ಅಂತಂದರೆ, ದೇವರು ಉಂಟು ಮಾಡಿದ್ರಲ್ಲ ಅವೆಲ್ಲವೂ ನೋಡುವುದಕ್ಕೆ ಒಳ್ಳೆಯದಾಗಿತ್ತಂತೆ, ಸುಂದರವಾಗಿತ್ತಂತೆ, ಚಂದವಾಗಿತ್ತಂತೆ, ಸಂಪತ್ಭರಿತವಾಗಿತ್ತಂತೆ, ಸಂಪನ್ಮೂಲಾತ್ಮಕವಾಗಿತ್ತಂತೆ, ಸಂಪೂರ್ಣವಾಗಿತ್ತಂತೆ, ಪರಿಪೂರ್ಣವಾಗಿರ್ತಂತೆ. ಅಂದರೆ ಆ ದೇವರ ಜ್ಞಾನ ಇದೆಯಲ್ಲ, ಆ ಜ್ಞಾನ ಅಮೋಘವಾದದ್ದು. ಅದು ವರ್ಣಿಸುವುದಕ್ಕೆ ಅತೀತವಾದಂಥದ್ದನ್ನು ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನಂಬಬೇಕಾಗ್ತದೆ. ದೇವರು ತಾನು ಮಾಡಿದ್ದನ್ನೆಲ್ಲವನ್ನು ನೋಡಲಾಗಿ ಅದು ಬಹಳ 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 ಒಳ್ಳೆಯದಾಗಿತ್ತಂತೆ. ಪ್ರಿಯರೇ, ಆದಿಕಾಂಡ 1ನೇ ಅಧ್ಯಾಯ 2 ಮತ್ತು 3 ನೋಡೋದಾದರೆ, ಅಲ್ಲಿ ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು, ಅಗಾಧದ ಮೇಲೆ ಕತ್ತಲೆ ಇತ್ತು, ದೇವರ ಆತ್ಮನು ನೀರುಗಳ ಮೇಲೆ ಚಲಿಸ್ತಾ ಇದ್ನು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇಲ್ಲಿ ನೋಡಿ, ಇಲ್ಲಿ ಭೂಮಿ ನಿರಾಕಾರವಾಗಿತ್ತು, ಶೂನ್ಯವಾಗಿತ್ತು, ಕತ್ತಲೆ ಇತ್ತು. ಆ ಕತ್ತಲೆ ಹೇಗಿತ್ತಪ್ಪ ಅಂತಂದರೆ ಅಗಾಧವಾದಂಥ ಒಂದು ಕತ್ತಲೆ. ಆಗ ದೇವರ ಆತ್ಮ ಎಲ್ಲಿ ಚಲಿಸ್ತಾ ಇತ್ತು ಅಂತಂದರೆ ನೀರುಗಳ ಮೇಲೆ ಚಲಿಸ್ತಾ ಇತ್ತು. ಆಗ ದೇವರು ಬೆಳಕಾಗಲಿ, ದೇವರೇನು ಹೇಳಿದರು? ಬೆಳಕಾಗಲಿ ಅಂದರು. ಆಗ ಬೆಳಕಾಯಿತು. ದೇವರಾತ್ಮನು ಭೂಮಿಯ ಮೇಲೆ ಚಲಿಸಿದನು, ದೇವರು ವಾಕ್ಯವನ್ನು ನುಡಿದರು ಎಂಬುದಾಗಿ ಓದುತ್ತೇವೆ. ಆ ಬದಲಾವಣೆ ಇದೆಯಲ್ಲ, ಆ ಬದಲಾವಣೆಗಳ ಸಂಗತಿಗಳ ಮೂಲಕ ಉಂಟಾಯಿತು. ಇದರಿಂದ ನಮಗೆ ನಾವು ಗಮನಿಸುವುದೇನಪ್ಪ ಅಂತಂದರೆ, ಕೇವಲ ಎಂತಹ ಸೋಲನ್ನು ಅನುಭವಿಸಿದರೂ, ನಮ್ಮ ಜೀವಿತವನ್ನು ಎಷ್ಟು ಹಾಳು ಮಾಡಿಕೊಂಡಿದ್ದರೂ, ದೇವರು ತನ್ನ ಪವಿತ್ರಾತ್ಮನ ಮೂಲಕ, ತನ್ನ ವಾಕ್ಯದ ಮೂಲಕ ನಮ್ಮ ಜೀವಿತಗಳಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರು ಒಂದು ಪರಿಪೂರ್ಣ ಯೋಜನೆಯನ್ನು ಹಾಕಿ ಆಕಾಶ ಮಂಡಲವನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದರು. ಆದರೆ ಆ ಯೋಜನೆಯನ್ನು ಲೂಸಿಫರನ್ನ ಬೀಳುವಿಕೆ ಏನಿದೆ, ಆ ಲೂಸಿಫರ್ ಬಿದ್ದೋದ್ನಲ್ಲ, ಆ ಬಿದ್ದೋದ್ರಿಂದ ಅವನನ್ನೇನು ಮಾಡಿದರು? ಪಕ್ಕಕ್ಕೆ ಇರಿಸಬೇಕಾಯಿತು. ಆದರೆ ದೇವರು ಆಕಾಶ ಮತ್ತು ಭೂಮಿಯನ್ನು ಮರುಸೃಷ್ಟಿ ಮಾಡಿದರು. ಇದು ಅಸ್ತವ್ಯಸ್ತ ಪರಿಸ್ಥಿತಿಯಿಂದಲೂ ಬಹು ಒಳ್ಳೆಯದಾಗಿತ್ತು. ಹಾಗಾಗಿ ಈ ಸಂಗತಿಗಳನ್ನು ಈಗ ನೋಡುವುದಾದರೆ, ಕರ್ತನು ಬಹಳ ಅಚ್ಚುಕಟ್ಟಾಗಿ, ಅದ್ವಿತೀಯವಾಗಿ, ಅಭೂತಪೂರ್ವವಾಗಿ ಕರ್ತನು ಈ ಭೂಮಿಯನ್ನು ಸೃಷ್ಟಿ ಮಾಡಿದರು. ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದೇ ಅಲ್ಲ, ಭೂಮಿಯಲ್ಲಿರ್ತಕ್ಕಂಥ ಸಮಸ್ತ ಭೂಚಲ ಜಲಚರಗಳೇನಿದೆ, ಕೋಟ್ಯಾನುಕೋಟಿ ಈ ಭೂಮಿಯಲ್ಲಿ ವಾಸ ಮಾಡುವಂತಹ ಎಲ್ಲ ಜಲಚರಗಳು, ಭೂಮಿಯ ಒಳಗಡೆ ಮೇಲೆ ನಭೋಮಂಡಲದಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೆ ತಂದೆ ಆತನೇ. ಅವೆಲ್ಲವನ್ನು ರೂಪಿಸಿದ್ದು ಆತನೇ. ಆತನ ಕದಂಬ ಬಾಹುಗಳಲ್ಲಿ ಅವೆಲ್ಲವನ್ನು ಚಿತ್ರಿಸಿದ್ದಾನೆ. ಅವುಗಳಿಗೆ ಅನ್ನ, ಆಹಾರ, ನೀರು, ಅಗತ್ಯವನ್ನು ಪೂರೈಸುವುದಕ್ಕೆ ಒಂದು ವ್ಯವಸ್ಥಿತವಾದಂಥ ಯೋಜನೆಯನ್ನು ಕಲ್ಪಿಸಿಕೊಟ್ಟಂಥ ದೇವರು ಈ ವಾಕ್ಯವನ್ನು ನೋಡ್ತಿರ್ತಕ್ಕಂಥ ನಿಮಗೆ ವರ್ಷದ ಅಂತ್ಯದಲ್ಲಿ ಅದ್ಭುತಗಳನ್ನು ನೋಡುವವರಾಗಿದ್ದೀರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, ನೀವು ವಾಗ್ದಾನದಲ್ಲಿ ಹೇಳ್ತೀರಿ ಸ್ವಾಮಿ, ಇಂದಿನದನ್ನು ನೆನೆಸಬೇಡ ಎಂಬುದಾಗಿ. ದೇವರೇ, ಮುಂದಿನದನ್ನು ದೇವರೇ ನೀವು ನಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅದ್ಭುತಗಳಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. 7 ಲ್ಯಾಂಪ್ ಚಾನಲನ್ನು ದೇವರ ಜಗತ್ತಿನ ಮೂಲೆಗೂ ತೆಗೆದುಕೊಂಡು ಹೋಗು ಸ್ವಾಮಿ. ಒಂದು ಬ್ರೇಕ್ ಥ್ರೂ ಬರಲಿ ಸ್ವಾಮಿ. ಮಕ್ಕಳಿಗೆ ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.